ನಮ್ಮ ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವಂತಹ ಎಲ್ಲ ಪ್ರೀತಿಯ ದೇವಜನಗಳಿಗೂ ಸಹ ನಾನು ವಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯನ್ನು ಕರ್ತನ ಸಮ್ಮುಖದಲ್ಲಿ ನಾವು ಕೂಡಿ ಬರುವ ಹಾಗೆ ಕೇಳುವ ಹಾಗೆಯೂ ಕರ್ತನು ತಾನು ಅನುಗ್ರಹಿಸಿಕೊಟ್ಟಂತಹ ಈ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸತ್ಯವೇದದೊಟ್ಟಿಗೆ ನಾವು ಕರ್ತನ ಸಮ್ಮುಖದಲ್ಲಿ ಈ ವಾಕ್ಯಗಳನ್ನು ಕೇಳಲಿಕ್ಕೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವ. ನಿಶ್ಚಯವಾಗಿ ಈ ವಾಕ್ಯದಲ್ಲಿ ಕರ್ತನು ನಿಮ್ಮ ಮುಖಾಂತರವಾಗಿ ಮಾತನಾಡಲ್ಪಡ್ತಾರೆ, ನಿಮ್ಮ ಒಬ್ಬೊಬ್ಬರನ್ನು ಸಹ ಅವರು ಸಂಧಿಸಲ್ಪಡ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಆರಂಭದಿಂದ ಅಂತ್ಯದ ತನಕವಾಗಿ ಪವಿತ್ರಾತ್ಮ ನಿಮ್ಮನ್ನು ನಡೆಸಲ್ಪಡ್ತಾರೆ. ಕೆಲವು ಆಲೋಚನೆಗಳನ್ನು ಕರ್ತನು ನಿಮಗೆ ಹೇಳಲ್ಪಡುವಾಗ ಆ ಆಲೋಚನೆಗಳಿಗಾಗಿ ನೀವು ಒಪ್ಪಿಸಿಕೊಡುವುದಾದ್ರೆ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತವನ್ನು ಕಟ್ಟಿ ನಡೆಸುವವರಾಗಿ ಇದ್ದಾರೆ. ಸರಿ, ನಾವು ಪ್ರಾರ್ಥನೆಯೊಟ್ಟಿಗೆ ದೇವರ ಸಂದೇಶಕ್ಕೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ನಮ್ಮ ಸರ್ವಶಕ್ತನಾದ ದೇವರೇ, ಈ ಕಡೇ ದಿನಮಾನಗಳಲ್ಲಿ ನಮ್ಮ ಒಬ್ಬೊಬ್ಬರನ್ನು ಸ್ವಾಮಿ ನಿಮ್ಮ ಬರೋಣಕ್ಕೋಸ್ಕರವಾಗಿ ಸಿದ್ಧಗೊಳ್ಳುವ ಹಾಗೆ ನಿಮ್ಮ ವಾಕ್ಯದಿಂದಲೂ ಆತ್ಮನಿಂದಲೂ ನಮ್ಮನ್ನು ನಡೆಸಿರೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸರ್ವಶಕ್ತನಾದ ದೇವರೇ, ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಹೃದಯಗಳನ್ನು, ಜೀವಿತಗಳನ್ನು ಕಟ್ಟಿರಿ. ಅವರ ಮನಸ್ಸೊಲಿಕೆಗಳು, ಅವರ ವೇದನೆಗಳು, ಅವರ ಜೀವಿತದಲ್ಲಿರುವಂಥ ಕೊರತೆಗಳು, ಬಲಹೀನತೆಗಳೆಲ್ಲವೂ ನೀಗಲ್ಪಟ್ಟು ನಿಮ್ಮನ್ನೇ ಅವರು ಸಂಪೂರ್ಣವಾಗಿ ಆತುಕೊಳ್ಳಲಿಕ್ಕಾಗಿಯೂ ನಿಮ್ಮನ್ನೇ ಸ್ವಾಮಿ ಅವರು ಮಹಿಮೆ ಪಡಿಸಲಿಕ್ಕಾಗಿ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ನಾವು ಪ್ರಕಟಣೆ ಪ್ರವಾದನೆ ಪುಸ್ತಕದ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ 5ನೇ ವಚನವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 5ನೇ ವಚನ. ಆದದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ನೀವು ದೇವರಾಗಿರುವಂಥ ಯೇಸು ಕರ್ತನಲ್ಲಿ ಹೇಗೆ ಇದ್ದೀರಾ? ಅದೇ ಕೊರತೆ, ಅದೇ ಬಲಹೀನತೆಗಳು, ಕೆಲವೊಂದು ವಿಧವಾದಂಥ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬಿಟ್ಟು ಹೋಗದ ಹಾಗೆ ಅದೇ ಪ್ರಕಾರವಾಗಿ ಮುಂದುವರೆದುಕೊಂಡು ಬರಿತಾ ಇದೆಯಾ? ಇದಕ್ಕೆ ಕಾರಣಗಳೇನೆಂಬುದಾಗಿ ಹೇಳಿ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಕೆಲವೊಂದು ಸಮಯದಲ್ಲಿ ನೀವು ಈಗಿರುವಂಥ ಪರಿಸ್ಥಿತಿಗಳನ್ನು ನೋಡಿಕೊಳ್ಳುವಾಗ ಕೆಲವರು ಪಾಪದಲ್ಲಿ ಇದ್ದೀರಾ, ನೀವು ಇನ್ನು ಕೆಲವರು ಕೊರತೆಗಳಲ್ಲಿ ಇದ್ದೀರಾ. ಬಿದ್ದು ಹೋದಂಥ ಸ್ಥಿತಿ, ಮರೆಮಾಚಿಕೆಯಂಥ ಜೀವಿತ, ಒಳಗೊಂದು ಹೊರಗೊಂದು. ಈಗ ನೋಡುವುದಾದರೆ ನೀವು ಹೊರಗಡೆ ಚೆನ್ನಾಗಿದ್ದೀರಾ, ಆದರೆ ಒಳಗಡೆ ನೋಡುವುದಾದರೆ ಬಹಳ ವೇದನೆಗಳು, ಬಹಳ ಕೊರತೆಗಳು. ನಿಮ್ಮ ವಿಷಯದಲ್ಲಿ ನಿಮಗೆ ಅನೇಕ ವಿಧವಾದಂಥ ಅಸಮಾಧಾನಗಳು, ಗಲಿಬಿಲಿಗಳು. ನಾನು ಕರ್ತನ ದಿನಕ್ಕೆ ನಾನು ಹೋಗುವವಳಾಗಿದ್ದೇಳಾ ಎನ್ನುವಂಥ ಅನೇಕ ಯೋಚನೆಗಳಿಂದಲೂ ಮಾತ್ರವಲ್ಲದೆ ಚಿಂತನೆಗಳಿಂದಲೂ ಲೋಕದಲ್ಲಿರುವಂಥ ಅನೇಕ ಬಹಳವಾದಂಥ ಭಾರಗಳನ್ನು ನೀವೇ ತೆಗೆದುಕೊಂಡು ಇತ್ತ ಕಡೆ ಹೊರಲಿಕ್ಕೂ ಆಗದೆ ಇತ್ತ ಕಡೆ ಬಿಡಲಿಕ್ಕೂ ಆಗದಂತೆ ಯೇಸು ಕರ್ತನನ್ನು ಸೇವಿಸುತ್ತಾ ನೀವು ಮುಂದುವರಿತಾ ಇದ್ದೀರಿ. ಇಂಥ ಒಂದು ಜೀವಿತವನ್ನು ಯೇಸು ಕರ್ತನ ನಿಮ್ಮಲ್ಲಿ ಬಯಸ್ತಾರಾ? ಖಂಡಿತವಾಗಿ ಇಲ್ಲ. ಯೇಸು ಕರ್ತನು ನಿಮ್ಮಲ್ಲಿ ಬಯಸುವಂಥದ್ದು ಏನು ಗೊತ್ತಾ? ಪ್ರಾರಂಭದ ಜೀವಿತ, ಆದಿಯ ಜೀವಿತವನ್ನು, ಆದಿಯ ಪ್ರೀತಿಯನ್ನು ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮಲ್ಲಿ ಎದುರು ನೋಡುತ್ತಾ ಇದ್ದಾರೆ. ಈಗ ನೀವೇ ಆಲೋಚನೆ ಮಾಡಿರಿ, ನೀವು ಮೊದಲು ಯೇಸು ಕರ್ತನನ್ನು ಹೊಂದಿಕೊಂಡಂಥ ಸಮಯದಿಂದ ಇದ್ದಂಥ ಆ ಪ್ರೀತಿಗೂ ಈಗ ಇರುವಂಥ ಪ್ರೀತಿಗೂ, ಮೊದಲು ಯೇಸು ಕರ್ತನನ್ನು ಹೊಂದಿಕೊಂಡಂಥ ಆ ಸಮಯದಲ್ಲಿ ಇದ್ದಂತಹ ಆ ಭಯ, ಭಕ್ತಿ, ಪ್ರಾರ್ಥನಾ ಜೀವಿತ, ಕರ್ತನಿಗೆ ಕೊಡುವಂಥ ವಿಷಯಗಳಲ್ಲಿ, ದೇವರ ಆರಾಧನೆಗೆ ಕೂಡಿ ಬರುವಂಥ ವಿಷಯದಲ್ಲಿ, ಅದು ಮಾತ್ರ ಅಲ್ಲದೆ ನಿಮ್ಮ ಸೇವಕರನ್ನು ನೀವು ಎಷ್ಟು ಬಹಳವಾಗಿ ಪ್ರೀತಿಸ್ತಾ ಇದ್ರೆ, ನಂಬಿಗಸ್ತರಾಗಿ ಇದ್ರಿ. ಆದರೆ ಈ ದಿನದಲ್ಲಿ ನೀವು ಹಾಗೆ ಇದ್ದೀರಾ? ಹಾಗೆ ಇಲ್ಲ. ಹಾಗಾದರೆ ಯಾರು ಬದಲಾಗಿದ್ದಾರೆ? ದೇವರಾಗಿರುವಂಥ ಯೇಸು ಕರ್ತನ ಬದಲಾಗಿದ್ದಾರಾ? ನೀವು ಬದಲಾಗಿದ್ದೀರಾ? ನಿಮ್ಮ ಆಲೋಚನೆಗಳು ಬದಲಾಗಿದ್ದಾರಾ? ಅಥವಾ ನೀವೇ ಅಂದುಕೊಳ್ಬೋದು, ಇಲ್ಲ ನಾನು ಹಾಗೆ ಇದ್ದೆ, ಆದರೆ ಅವರ ಕಾರ್ಯಗಳು ಹಾಗೆ ಇತ್ತು, ಹಾಗಾಗಿ ನಾನು ಬದಲಾಗೋದು ಎಂಬುದಾಗಿ ಹೇಳಿ. ಅವರು ನಿಮಗೆ ಕೆಲವೊಂದು ಕಾರ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ಕೆಡಿಸಿದಂಥವರಾಗಿ ಇರ್ಬೋದು, ಸರಿ. ನಿಮ್ಮನ್ನು ಬಾಧಿಸಲ್ಪಟ್ಟಂಥ ಸ್ಥಿತಿಯಲ್ಲೂ ಸಹ ಅವರು ಇರಬಹುದು, ಸರಿ, ಒಪ್ಪಿಕೊಳ್ಳೋಣ. ಹಾಗಾದರೆ ಮತ್ತೊಬ್ಬರು ನಿಮ್ಮನ್ನು ಬಾಧಿಸಲ್ಪಟ್ಟದ್ದನ್ನು ನೀವು ನೋಡಿ ಅವರ ವಿಷಯದಲ್ಲಿ ನೀವು ಸಹ ಮನನೊಂದುಕೊಂಡು ಆ ಪ್ರೀತಿಯನ್ನೇ ನಾವು ಇತರರಿಗೆ ತೋರಿಸಬಾರ್ದು ಎಂಬುದಾದಂತಹ ಕಠಿಣವಾದಂತಹ ಜೀವಿತವನ್ನು ನೀವು ಜೀವಿಸ್ತಾ ಇದ್ದೀರಲ್ವಾ? ಇದು ಎಷ್ಟು ಮಾತ್ರಕ್ಕೆ ಸರಿ? ಇದನ್ನು ಯೇಸು ಕರ್ತನು ಒಪ್ಪಿಸಿಕೊಳ್ತಾರಾ?
ಯೇಸು ಕರ್ತನ ಈ ಸಂಗತಿಗಳನ್ನ ನೋಡಿ ಅವ್ರು ನಿಮ್ಮಲ್ಲಿ ಸಂತೋಷ ಪಡ್ತಾರ, ನೀವು ಆಲೋಚನೆ ಮಾಡ್ರಿ. ಸರಿ, ಒಂದು ವೇಳೆ ಇತರರು ನಿಮಗೆ ತಪ್ಪನ್ನ ಮಾಡಿದ್ರು ಅಥವಾ ಕೆಲವೊಂದು ಸಮಯದಲ್ಲಿ ನಿಮ್ಮ ಸಭಾ ನಾಯಕರು ನಿಮ್ಮನ್ನು ಗದರಿಸಿದ್ರು, ನೀವು ಬಹಳವಾಗಿ ಪ್ರೀತಿ ಮಾಡುವಂಥವರು ನಿಮ್ಮನ್ನು ಮನವೊಲಿಸಲ್ಪಟ್ಟು ನೀವು ನಂಬಿದಂಥವರು ಕೆಲವೊಂದು ವಿಷಯದಲ್ಲಿ ಅವರು ನಂಬಿಕೆಯನ್ನು ಕೆಡಿಸಿಕೊಂಡ್ರು. ಆದುದರಿಂದ ನಾನು ಏನಾದರೂ ಬದಲಾವಣೆ ಮಾಡ್ಕೋಬೇಕು, ಇನ್ನು ಯಾರನ್ನು ಪ್ರೀತಿ ಮಾಡಬಾರ್ದು, ಇನ್ನು ಯಾರನ್ನು ನಂಬಬಾರ್ದು, ಇನ್ನು ಯಾರ ಜೊತೆಯಲ್ಲೂ ಸಹ ಬೇರಬಾರ್ದು, ನಾನು ಹೀಗೆ ಇರಬೇಕು ಎಂಬುದಾದಂಥ ರೀತಿಯಲ್ಲಿ ನಿಮ್ಮನ್ನು ನೀವೇ ಮಾರ್ಪಡಿಸಿಕೊಂಡು ಇರುವುದಾದರೆ, ಈಗ ಯೇಸು ಕರ್ತನ ವಿಷಯಕ್ಕೆ ನಾವು ಬರೋಣ. ಯೇಸು ಕರ್ತನನ್ನು ನೀವು ಮನನೊಯಿಸಿಲ್ವಾ? ಯೇಸು ಕರ್ತನಿಗೆ ನೀವು ದ್ರೋಹ ಮಾಡಲಿಲ್ವಾ? ಯೇಸು ಕರ್ತನಿಗೆ ನೀವು ಅನೇಕ ವಿಧವಾಗಿ ಅಪನಂಬಿಗಸ್ತರಾಗಿ ನಡೀಲಿಲ್ವಾ? ಕರ್ತನ ಸಭೆಯ ದಿನಕ್ಕೆ ನೀವು ಸರಿಯಾದಂಥ ಸಮಯಕ್ಕೆ ಹೋದ್ರಾ? ದೇವರಿಗೆ ಕೊಡುವಂಥ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿ ಕೊಡ್ತಾ ಇದ್ದೀರಾ? ದೇವರನ್ನು ನಿಜವಾಗಿಯೂ ನೀವು ಹುಡುಕುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದೇವರ ಸ್ವರವನ್ನು ಕೇಳ್ತಾ ಇದ್ದೀರಾ? ಹಾಗಾದರೆ ನೀವು ನಿಮ್ಮ ಇಷ್ಟ ಬಂದ ಹಾಗೆ ನಡೆಯಬಹುದು. ನೀವು ಯೇಸುವನ್ನು ಎಷ್ಟು ಬಾರಿ ಬೇಕಾದರೂ ಸಹ ಮನನೊಯಿಸಲ್ಪಡ್ಬೋದು. ಆದರೆ ನಿಮ್ಮನ್ನು ಇತರರು ಮನನೊಯಿಸಲ್ಪಡುವಂಥ ಸಮಯದಲ್ಲಿ ಅವರಿಂದ ದೂರವಾಗುವಂಥದ್ದು ಮಾತ್ರವಲ್ಲದೆ ಮಾರ್ಪಡಿಸಿಕೊಳ್ಳುವಂಥ ಜೀವಿತವನ್ನು ಜೀವಿಸುವಂಥದ್ದು. ಹೀಗೆ ನೀವು ಮುಂದುವರಿಯುವುದಾದರೆ ನಿಮ್ಮ ಜೀವಿತ ಎಲ್ಲಿಗೆ ಹೋಗಲ್ಪಡ್ತದೆ ಗೊತ್ತಾ? ಮುಂದುವರಿದು ನೀವು ಸೈತಾನನಿಗೆ ಅಸಿಸ್ಟೆಂಟ್ಗಳಾಗಿ ಮಾರ್ಪಾಡಾಗಲ್ಪಡ್ತೀರಾ. ಸೈತಾನನಿಗೆ ಸಹಸೇವಕರಾಗಿ ಸೈತಾನನ ಜೊತೆಯಲ್ಲೇ ನಡೆಯುವವರಾಗಿ ಇರ್ತೀರಾ. ಹೆಸರಿಗೆ ಮಾತ್ರವೇ ಯೇಸುವೇ ಸ್ತೋತ್ರ ಆಮೇನ್ ಹಲ್ಲೆಲೂಯಾ ಎಂಬುದಾದಂಥ ಪದಗಳು ನಿಮ್ಮ ಬಾಯಲ್ಲಿ ಇರಲ್ಪಡ್ತದೆ. ಯಾಕಂದರೆ ಈ ಕಡೆಯ ದಿನಮಾನಗಳಲ್ಲಿ ಸೈತಾನನ ಬಾಯಿಗಳಲ್ಲೂ ಸಹ ಇದು ಇರಲ್ಪಡ್ತದೆ. ಯಾಕೆಂಬುದಾಗಿ ನೋಡುವುದಾದರೆ ಅವನ ಬಾಯಲ್ಲಿ ಯೇಸು ಹಲ್ಲೆಲೂಯಾ ಆಮೇನ್ ಈ ರೀತಿಯಲ್ಲಿ ಇರೋದರಿಂದ ತಾನೇ ಇತರರನ್ನ ಮೋಸಪಡಿಸಲಿಕ್ಕೆ ಅವನು ಸಾಧ್ಯ. ಹಾಗಾಗಿ ಈ ಕಡೆಯ ದಿನಮಾನಗಳಲ್ಲಿ ಅನೇಕ ದೈವ ಮಕ್ಕಳು, ದೈವ ಸೇವಕರು ಸೈತಾನನನ್ನ ತಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡವರಾಗಿ ಯೇಸುವಿನ ವಚನಗಳನ್ನು ಅವರು ವಿಧಿರೂಪವಾಗಿ ಬದಲಾಯಿಸುತ್ತಲೂ ಮರೆಮಾಚಿಕೊಂಡವರಾಗಿ ತಮ್ಮ ಜೀವಿತವನ್ನು ಕೆಡಿಸಿಕೊಂಡದ್ದು ಮಾತ್ರವಲ್ಲದೆ ಇತರರನ್ನು ಸಹ ಅವರು ಕೆಡಿಸುವಂಥವರಾಗಿ ಇದ್ದಾರೆ. ಅಂಥವರ ಪಕ್ಷದಲ್ಲಿ ನೀವಿರುವುದಾದರೆ ನೀವು ಎಚ್ಚರಿಕೆಯಿಂದ ನಿಮ್ಮನ್ನು ಕಾದುಕೊಳ್ಳ್ರಿ. ಇದಕ್ಕೆಲ್ಲದಕ್ಕೂ ಸಹ ಪರೀಕ್ಷಿಸಿಕೊಳ್ಳಲಿಕ್ಕೆ ನಾನು ಏನು ಮಾಡಬೇಕು, ಹೇಗೆ ನಾನು ಯೇಸುವಿನಲ್ಲಿ ಇದ್ದೇನೆ ಎಂಬುದಾಗಿ ತಿಳಿದುಕೊಳ್ಳಬಹುದು, ನಿಜವಾಗಿ ನಾನು ಯೇಸುವಿನ ಸ್ವರವನ್ನು ಕೇಳುವಂಥದ್ದು ಹೇಗೆ ಅನ್ನುವಂಥ ರೀತಿಯಲ್ಲಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ? ಇಷ್ಟೇ. ನಿಮ್ಮನ್ನು ನೀವು ಕರ್ತನ ಸಮ್ಮುಖದಲ್ಲಿ ತೆಗೆದುಕೊಂಡು ಬನ್ನಿರಿ. ನಿಮ್ಮನ್ನು ನೀವು ಕರ್ತನ ಸಮ್ಮುಖದಲ್ಲಿ ತೆಗೆದುಕೊಂಡು ಬರುವಾಗ ನಿಮ್ಮ ಮನಸ್ಸಾಕ್ಷಿಯನ್ನು ಕರ್ತನ ಸಮ್ಮುಖದಲ್ಲಿ ತೆರೆಯಲ್ಪಟ್ಟವರಾಗಿ ಬಿಡ್ರಿ. ಎಂದಿಗೂ ಸಹ ನಿಮ್ಮ ಮನಸ್ಸಾಕ್ಷಿ ನೀವು ಕರ್ತನಿಗೆ ಮಾಡಲ್ಪಡುವಂಥ ಪ್ರತಿಯೊಂದು ದ್ರೋಹದ ವಿಷಯದಲ್ಲೂ ಸಹ ನಿಮಗೆ ತಿಳಿಸಲ್ಪಡ್ತದೆ. ಅದನ್ನು ತಿಳಿಸುವಾಗ ಕೆಲವೊಂದು ತಪ್ಪಾದ ಕಾರ್ಯಗಳು, ಅರಕೆ ಮಾಡದೆ ಇರುವಂಥ ಪಾಪಗಳು, ದೇವರಿಗೆ ಮಾಡಲ್ಪಟ್ಟಂಥ ದ್ರೋಹಗಳು, ದೇವರು ಅಭಿಷೇಕಿಸಲ್ಪಟ್ಟಂಥ ಸೇವಕರನ್ನು ಮನನೊಯಿಸಲ್ಪಟ್ಟಂಥ ಕಾರ್ಯಗಳು, ನಿಮಗಾಗಿ ದೇವರಾಗಿರುವಂಥ ಯೇಸು ಕರ್ತನು ಕೊಡಲ್ಪಟ್ಟಂಥ ಸಭೆಗೆ ನೀವು ಮಾಡಲ್ಪಟ್ಟಂಥ ದ್ರೋಹ, ಕರ್ತನಿಗೆ ಕೊಡಬೇಕಾದಂಥ ವಿಷಯದಲ್ಲಿ ಕೊಡದಂತೆ ನೀವು ಮೋಸ ಮಾಡಿದ್ದು, ಇತರರನ್ನು ಮನನೊಯಿಸಿದ್ದು, ನಿಮ್ಮ ಸ್ವಭಾವ ನಿಮ್ಮ ಮಾತುಗಳಿಂದಾಗಿ ಇತರರು ಯೇಸುವನ್ನು ಬಿಟ್ಟು ಅಗಲುವ ಹಾಗೆ ಮಾಡಲ್ಪಟ್ಟಂಥ ಕಾರ್ಯಗಳು, ಮಾತ್ರವಲ್ಲದೆ ನೀವು ಪ್ರಾರ್ಥನೆ ಮಾಡದಂತಹ ಇರುವಂತಹ ದಿನಗಳು, ವೇದ ವಾಕ್ಯಗಳನ್ನೇ ಧ್ಯಾನಿಸಲ್ಪಡದೇ ಇರುವಂತಹ ಆ ಎಲ್ಲ ದಿನಗಳನ್ನು ಸಹ ನಿಮ್ಮ ಮನಸ್ಸಾಕ್ಷಿ ನಿಮಗೆ ತಿಳಿಸಲ್ಪಡ್ತದೆ. ಆಗ ನಿಮ್ಮ ಮನದಲ್ಲಿ ವೇದನೆ ಉಂಟಾಗಲ್ಪಡ್ತದೆ, ಪಶ್ಚಾತ್ತಾಪ ಬರುತ್ತದೆ. ಅದು ಮಾತ್ರವಲ್ಲದೆ ಭಯ ಹಿಡಿಯಲ್ಪಟ್ಟವರಾಗಿ ಕರ್ತನ ಸಮ್ಮುಖದಲ್ಲಿ ನನ್ನನ್ನು ಬಿಡಿಸಲಿಕ್ಕೆ ಯಾರಾದರೂ ಇದ್ದಾರಾ ಎಂಬುದಾದಂತಹ ವಿವೇಚನೆಗೆ ನೀವು ಬರ್ತೀರಾ. ಆಗ ಯೇಸುವಿನ ರಕ್ತವನ್ನು ನೀವು ನೆನಪು ಮಾಡಿಕೊಳ್ಳುತ್ತೀರಾ. ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡುವ ಪ್ರಕಾರವಾಗಿ ನೀವು ಕರ್ತನಿಗೆ ಒಪ್ಪಿಸಿಕೊಡ್ತೀರಾ. ಜೊತೆಯಲ್ಲಿ ಪಶ್ಚಾತ್ತಾಪ ಪಡ್ತೀರಾ. ಮನಸೊಲಿವಿಕೆ ಮಾತ್ರವಲ್ಲದೆ ಬಲಹೀನತೆ ಸ್ಥಿತಿಗೆ ಬರ್ತೀರಾ. ದೇವರ ಸಮ್ಮುಖದಲ್ಲಿ ನೀವು ಮುರಿಯಲ್ಪಟ್ಟವರಾಗಿ ಕರ್ತನ ಸಮ್ಮುಖದಲ್ಲಿ ಅಳುತ್ತಾ ಅಳುತ್ತಾ ಕರ್ತನನ್ನು ನೀವು ಆತುಕೊಳ್ತೀರಾ. ಈ ಎಲ್ಲ ಕಾರ್ಯಗಳು ಸಹ ನಿಮ್ಮ ಜೀವಿತದಲ್ಲಿ ನಡೆಯುವುದಾದರೆ ನಿಶ್ಚಯವಾಗಿ ನೀವು ಕರ್ತನ ಕಡೆಗೆ ಮನ ತಿರುಗ್ತಾ ಇದ್ದೀರಿ ಎಂಬುದಾಗಿ ಅರ್ಥ. ಅದಲ್ಲದಂತೆ ನೀವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ನಾನು ಮಾಡಿದ್ದೆ ಸರಿ, ನಾನು ಅವರಿಗೆ ಬೈದಿದ್ದೆ ಸರಿ, ಅವರಿಗೆ ನಾನು ದ್ರೋಹ ಮಾಡಿದ್ದೆ ಸರಿ, ಅವರು ನನಗೆ ಮಾಡಿದ್ದಕ್ಕೆ ಸರಿಯಾಗಿ ನಾನು ಮುಯಿ ತೀರಿಸಿದ್ದೆ ಸರಿ, ನನ್ನ ಇಷ್ಟದ ಪ್ರಕಾರವಾಗಿ ಇರ್ತೇನೆ, ಈ ವಾಕ್ಯ ನನ್ನನ್ನು ಕುರಿತಾಗಿ ಒಳ್ಳೆಯದೆಂಬುದಾಗಿ ಹೇಳಲ್ಪಡ್ತದೆ, ನನ್ನನ್ನು ಕುರಿತಾಗಿ ಯಾರೂ ಸಹ ಖಂಡಿಸಬಾರ್ದು, ಯಾರೂ ಸಹ ಎಚ್ಚರಿಸಬಾರ್ದು, ಇತರರು ನನ್ನನ್ನು ಗದರಿಸಬಾರ್ದು, ದೇವ ಸೇವಕರು ಸಹ ನನ್ನನ್ನು ಕುರಿತಾಗಿ ವಾಕ್ಯವನ್ನು ಹಿಡಿದು ಮಾತನಾಡ್ತಾರೆ, ಇದು ಸರಿಯಲ್ಲ, ಈ ಸೇವಕರು ಸರಿಯಲ್ಲ, ಮತ್ತೊಬ್ಬ ಸೇವಕರು ಸರಿ,
ಆ ಸೇವಕರು ಸರಿ ಇಲ್ಲ, ಇವರು ಸರಿ. ಹೀಗೆ ನಿಮ್ಮಲ್ಲಿಯ ಆಲೋಚನೆಗಳನ್ನು ಅನುಸಾರವಾಗಿ ನಡೆಯಲ್ಪಟ್ಟು ಕರ್ತನ ವಾಕ್ಯವನ್ನು, ಕರ್ತನ ಆತ್ಮವನ್ನು ಬಿಟ್ಟು ನಿಮ್ಮ ಇಷ್ಟದನುಸಾರವಾಗಿ ನೀವು ನಡೆದುಕೊಂಡು ಅದೇ ಸರಿ ಎಂಬುದಾದಂಥ ಜೀವಿತದಲ್ಲಿ ನೀವು ಜೀವಿಸುವಾಗ, ತಿರುಗಿ ಮಾಡಲ್ಪಟ್ಟಂಥ ಪಾಪದ ವಿಷಯದಲ್ಲಿ ಮನಃಪಶ್ಚಾತ್ತಾಪವಿಲ್ಲದಂತೆ ನೀವು ಬದುಕುವಾಗ ಒಂದನ್ನು ತಿಳಿದುಕೊಳ್ಳ್ರಿ, ಎಚ್ಚರಿಕೆಯಾಗಿ ಕೇಳ್ರಿ. ನಿಮ್ಮ ಮನಸ್ಸಾಕ್ಷಿ ಸತ್ತು ಹೋಗಿದೆ. ಹೌದು, ನಿಮ್ಮ ಮನಸ್ಸಾಕ್ಷಿ ಸತ್ತು ಹೋಗುವುದಾದರೆ ನೀವು ಕರ್ತನ ಕಡೆಗೆ ಮನ ತಿರುಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ದೇವ ಮಕ್ಕಳೇ, ಈ ಕಡೇ ದಿನಮಾನಗಳಲ್ಲಿ ಅನೇಕ ದೈವ ಮಕ್ಕಳು, ದೇವ ಸೇವಕರುಗಳು ಕೂಡ ಮನಸ್ಸಾಕ್ಷಿಯನ್ನು ಸಾಯಿಸಿಕೊಂಡವರಾಗಿದ್ದಾರೆ. ಮನಸ್ಸಾಕ್ಷಿ ಸತ್ತು ಹೋದರೆ ಅವರು ಮಾಡುವಂಥ ಪಾಪದ ವಿಷಯದಲ್ಲಿ ಅವರಿಗೆ ಅರಿವು ಉಂಟಾಗೋದಿಲ್ಲ. ಮನಸ್ಸಾಕ್ಷಿ ಸತ್ತು ಹೋಗುವುದಾದರೆ ಅವರು ಕರ್ತನ ಸಮ್ಮುಖದಲ್ಲಿ ಅವರು ಕರ್ತನಿಗೆ ಪವಿತ್ರವಾದಂಥ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಾಕ್ಷಿ ಸಾಯಿಸಿಕೊಂಡಂತಹ ದೇವ ಮನುಷ್ಯನು ಕರ್ತನನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಾಕ್ಷಿ ಸಾಯಿಸಿಕೊಂಡಂತಹ ದೇವ ಸೇವಕನು ಕರ್ತನ ಮಾತುಗಳಿಂದ ಉಪದೇಶವನ್ನು ಸ್ವೀಕರಿಸಿಕೊಂಡು ಸಭೆಗೆ ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಾಕ್ಷಿಯನ್ನು ಸಾಯಿಸಿಕೊಂಡಂತಹ ದೇವರ ಮಗಳು ಅವರು ಸಾಕ್ಷಿ ಉಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಾಕ್ಷಿಯನ್ನು ಸಾಯಿಸಿಕೊಂಡಂತಹ ದೇವ ಮಕ್ಕಳು ಅವರು ಎಂದಿಗೂ ಸಹ ದೇವರ ವಾಕ್ಯಕ್ಕೋ, ದೇವರ ಸಭೆಗೋ, ದೇವರ ಸೇವಕರಿಗೋ, ಸಭಾಪಾಲಿಕರಿಗೋ ಅವರು ವಿಧೇಯರಾಗಿ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮನಸ್ಸಾಕ್ಷಿ ಸತ್ತು ಹೋಗಲ್ಪಡುತ್ತದೆ. ತಿರುಗಿ ನಾವು ಪಾಪದ ಮೇಲೆ ಪಾಪ, ತಿರುಗಿ ದ್ರೋಹದ ಮೇಲೆ ದ್ರೋಹ, ತಿರುಗಿ ಕಠಿಣವಾದಂತಹ ಮನಸ್ಸನ್ನು ನಿನ್ನ ಜೀವಿತದಲ್ಲಿ ಮಾಡಿಕೊಳ್ಳುವುದಾದರೆ ಒಂದನ್ನು ತಿಳಿದುಕೋ, ನಿನ್ನ ಮನಸ್ಸಾಕ್ಷಿ ಸತ್ತು ಹೋಗಲ್ಪಡುತ್ತದೆ. ನಿನ್ನ ಮನಸ್ಸಾಕ್ಷಿ ಸತ್ತು ಹೋಗುವಾಗ ನಿನ್ನ ಕರ್ತನ ಸಮ್ಮುಖದಲ್ಲಿ ನೀನು ನೀತಿವಂತಳಾಗಿಯೋ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಇಂದು ಅನೇಕರು ತಮ್ಮ ಮನದ ಇಚ್ಛೆಯ ಹಾಗೆ ಜೀವಿಸುವವರಾಗಿದ್ದಾರೆ. ಯೇಸು ಕರ್ತನ ನಂಬಿಕೊಂಡು ಸಹ ಪ್ರಾರ್ಥನೆಯನ್ನು ಬಿಟ್ಟು ಸಿನಿಮಾ ಥಿಯೇಟರ್ಗಳಿಗೆ ಹೋಗುವಂಥದ್ದು, ಮನರಂಜನೆ ಕಾರ್ಯಕ್ರಮಗಳನ್ನು ನೋಡುವಂಥದ್ದು, ವಿವಾಹ ಕೂಟಗಳಿಗೆ ಹೋಗುವಾಗ ಅವರು ಅನ್ಯರಿಗಿಂತಲೂ ಸಹ ವಿಧವಾದಂಥ ರೀತಿಯಲ್ಲಿ ವಸ್ತ್ರಾಭರಣಗಳನ್ನು ಮಾಡಿಕೊಳ್ಳುವಂಥದ್ದು, ಶೃಂಗಾರಗಳನ್ನು ಮಾಡಿಕೊಳ್ಳುವಂಥದ್ದು, ಜಡೆಯನ್ನು ಎಳೆದುಕೊಳ್ಳುವಂಥದ್ದು, ಮಾತ್ರವಲ್ಲದೆ ವಿಚಿತ್ರವಾದಂತಹ ಸಮವಸ್ತ್ರವನ್ನು ಧರಿಸಿಕೊಳ್ಳುವಂಥದ್ದು, ಇತರರ ಹಾಗೆ ಮನ ಬಂದ ಹಾಗೆ ಮಾತನಾಡುವಂಥದ್ದು, ಲೋಕದಲ್ಲಿರುವವರಿಗಿಂತಲೂ ಸಹ ಕೆಡುಕಾದಂಥ ದುರ್ಭಾಷೆಗಳು, ಕೆಡುಕಾದಂಥ ಆಲೋಚನೆಗಳು, ಕೆಟ್ಟದಾದಂಥ ಕ್ರಿಯೆಗಳು ನಿಮ್ಮ ಜೀವಿತದಲ್ಲಿ ತುಂಬಿರುವಾಗ ನೀವು ಹೇಗೆ ಮನಸ್ಸಾಕ್ಷಿ ಉಳ್ಳವರಾಗಿ ಯೇಸು ಕರ್ತನಲ್ಲಿ ಜೀವಿಸ್ತಾ ಇದೆಯಾ? ಮನ ತಿರುಗಬೇಕು. ದೈವರಾಗಿರುವಂಥ ಯೇಸು ಕರ್ತನ ಕಡೆಗೆ ಮನ ತಿರುಗಬೇಕು. ನೀನು ನಿಶ್ಚಯವಾಗಿ ಕರ್ತನನ್ನ ಬೇಡಿಕೊಳ್ಳುವುದಾದರೆ ಅವರು ನೂತನವಾದಂಥ ಮನಸ್ಸನ್ನು ನೀನು ಕೊಡಲಿಕ್ಕೆ ಶಕ್ತರು. ಸೈತಾನನ ಬಿದ್ದು ಹೋದದ್ದು ಯಾವ ಸಂಗತಿಯಿಂದ ಗೊತ್ತಾ? ಯೆಹೆಜ್ಕೇಲ 28:6 ಹೇಳಲ್ಪಡ್ತದೆ, ಅವನ ಮನಸ್ಸನ್ನು ದೇವರ ಮನಸ್ಸಿಗಿಂತಲೂ ಸಹ ಹೆಚ್ಚಿಸಿಕೊಂಡದರಿಂದ. ಇದರ ಅರ್ಥ ಸೈತಾನ ದಿನೇ ಮನದಲ್ಲಿ ತನ್ನ ಇಷ್ಟಾನುಸಾರವಾಗಿ ಜೀವಿಸಲ್ಪಟ್ಟನು. ಮಾತ್ರವಲ್ಲದೆ ತನ್ನ ಮನದ ಬಯಕೆ ಹಾಗೆ ಅವನು ನಡೆದುಕೊಂಡನು. ದೇವರಿಗಿಂತಲೂ ಸಹ ಅವನನ್ನು ಹೆಚ್ಚಿಸಿಕೊಂಡನು. ಈ ಎಲ್ಲ ಹೆಚ್ಚಿಸುವಂತಿಕೆಯ ಕಾರ್ಯಗಳು ಯಾವಾಗ ಬಂತು ಗೊತ್ತಾ? ಅವನಲ್ಲಿ ದಿನೇ ಅವನು ನೋಡುವಂಥವರು ಕೆಲವರು ಹೊಗಳಲ್ಪಟ್ಟರು, ನೀನು ತುಂಬ ಸುಂದರವಾಗಿ ಹಾಡನ್ನು ಹಾಡ್ತೀಯಾ, ನೀನು ತುಂಬ ಸುಂದರವಾಗಿ ಆರಾಧನೆ ನಡೆಸ್ತೀಯಾ, ಎಷ್ಟು ಸುಂದರವಾಗಿ ಇದೆಯಾ ನೀನು ನೋಡುವಂಥದ್ರಲ್ಲೂ ಸಹ ವಿಶೇಷವಾದ ರೀತಿಯಲ್ಲಿ ಕಾಣಿಸಿಕೊಳ್ತೀಯಾ. ಈಗ ಹೇಳುವಂಥ ಸಮಯದಲ್ಲೂ ಸಹ ಆ ಮಹಿಮೆಯನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಸೈತಾನನು ಆ ಮಹಿಮೆ ಮಾತುಗಳಿಗೆ ಮನಸೋಲಲ್ಪಟ್ಟನು. ಆ ಮಹಿಮೆ ಮಾತುಗಳಿಗಾಗಿ ಅವನು ಕರ್ತನಿಗೆ ಘನವನ್ನು ಸಲ್ಲಿಸಲಿಲ್ಲ. ಇದೆಲ್ಲವೂ ಸಹ ದೇವರಿಂದ ನನಗೆ ಕೊಡಲ್ಪಟ್ಟಿದ್ದು. ಈ ಸುಂದರವಾದಂಥ ಕಾರ್ಯಗಳು, ಈ ಸುಮಧುರವಾದಂತಹ ಕಂಠ, ಈ ಆರಾಧನೆ ಭಾಗ ನನಗೆ ಕೊಡಲ್ಪಟ್ಟಿರುವಂಥದ್ದೆಲ್ಲವೂ ಸಹ ಕರ್ತನಿಗೆ ಕೊಡಲ್ಪಟ್ಟಿರುವಂಥದ್ದು. ಹಾಗಾಗಿ ಕರ್ತನಿಗೆ ಮಹಿಮೆ ಎಂಬುದಾಗಿ ಹೇಳಿ ಸೈತಾನನು ಒಂದು ದಿನವೂ ಸಹ ಆ ಘನವಾದಂಥ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸಲಿಲ್ಲ. ಆದುದರಿಂದ ಅವನ ಮನಸ್ಸಿನಲ್ಲಿ ಅದನ್ನು ಅವನು ತುಂಬಿಕೊಂಡು ಸಹ ದೇವರಿಗೆ ಇಂತ ಹೆಚ್ಚಾಗಿಯೂ ಆ ಗೌರವಗಳನ್ನು, ಆ ಮಾನಗಳನ್ನು ಅವನು ತುಂಬಿಕೊಂಡವರಾಗಿ ಆ ದೇವರಿಗಿಂತಲೂ ಹೆಚ್ಚಾಗಿ ತಾನು ಹೆಚ್ಚಿಸಿಕೊಂಡನು. ಮನಸ್ಸಾಕ್ಷಿಯನ್ನು ಕೆಡಿಸಿಕೊಂಡನು. ಮನಸ್ಸಾಕ್ಷಿ ಕೆಡಿಸಿಕೊಂಡದರ ನಿಮಿತ್ತವಾಗಿ ಅವನು ಕರ್ತನ ಕಡೆಗೆ ಮನ ತಿರುಗಲಿಕ್ಕೆ ಸಾಧ್ಯವಿಲ್ಲ. ಕರ್ತನನ್ನೇ ವಿರೋಧಿಸಿದನು. ಮಾತ್ರವಲ್ಲದೆ ಕರ್ತನನ್ನು ವಿರೋಧಿಸುವಂಥ ಒಂದು ದೊಡ್ಡ ಗುಂಪನ್ನು ಅವನು ಉಂಟು ಮಾಡಿಕೊಂಡನು. ಇಂದು ಅದೇ ರೀತಿಯಲ್ಲಿ ಸಭೆಗಳಲ್ಲಿ ನಾನಾ ವಿಧವಾದಂಥ ದುರುಚ್ಛೆಗಳಿಂದ ತುಂಬಲ್ಪಟ್ಟಂಥ ದೈವ ಮಕ್ಕಳು, ದೈವ ಸೇವಕರುಗಳು ಸಹ ತಮ್ಮ ಮನಸ್ಸಾಕ್ಷಿಗಳನ್ನು ಕೆಡಿಸಿಕೊಂಡು ಅವರೇ ಒಂದು ಗುಂಪುಗಳನ್ನು ಮಾಡಿಕೊಳ್ತಾರೆ. ಸಭೆಗಳನ್ನು ವಿಭಾಗ ಮಾಡಲ್ಪಡ್ತಾರೆ, ಸೇವಕರುಗಳನ್ನು ವಿಭಾಗ ಮಾಡಲ್ಪಡ್ತಾರೆ. ಗುಂಪು ಮಾಡಿಕೊಂಡು ಇತರರ ಹಾಗೆ ಅವರು ಲೋಕದವರಿಗಿಂತಲೂ ಸಹ ಬಹಳ ಕೀಳಾಗಿ ಜೀವಿಸುವಂತವರಾಗಿದ್ದಾರೆ. ಇದೆಲ್ಲವೂ ಯಾಕೆ ನಡೆಯಲ್ಪಡುತ್ತದೆ ಎಂಬುದಾಗಿ ನೋಡುವುದಾದರೆ ಒಂದೇ, ಅವರು ಮನಸ್ಸಾಕ್ಷಿಯನ್ನು ಕೆಡಿಸಿಕೊಂಡಂಥದ್ರಿಂದ. ಇಂದು ನೀವು ಸಹ ಮನಸ್ಸಾಕ್ಷಿಯನ್ನು ಕೆಡಿಸಿಕೊಂಡವರಾಗಿದ್ದೀರಾ?
ಈಗಿರುವುದಾದ್ರೆ ಕರ್ತನ ಸಮ್ಮುಖದಲ್ಲಿ ನೀವು ಬೇಡಿಕೊಳ್ಳ್ರಿ, ನಿಶ್ಚಯವಾಗಿ ಕರ್ತ ನಿಮಗೆ ತಿಳಿಸುವವರಾಗಿದ್ದಾರೆ. ಈ ಮನಸ್ಸಾಕ್ಷಿ ಕೆಡುವಂತಹ ಕಾರ್ಯಗಳು ಯಾವಾಗ ಬರ್ತದೆ ಗೊತ್ತಾ? ದೇವರನ್ನ ಪ್ರೀತಿಸುವಂತ ವಿಷಯದಲ್ಲಿ ನೀವು ಮನ ತಪ್ಪಿ ನಡೆಯುವಾಗ. ಹೌದು, ದೇವರನ್ನ ಪ್ರೀತಿಸುವಂತ ವಿಷಯದಲ್ಲಿ ನೀವು ಮನ ತಪ್ಪಿ ನಡೆಯುವಂತ ಸಮಯದಲ್ಲಿ ನಿಮ್ಮ ಇಷ್ಟದನುಸಾರವಾಗಿ ನೀವು ಜೀವಿಸಲ್ಪಡ್ತೀರಾ. ದೇವರಿಗೆ ಮಾಡಬೇಕಾದಂಥ ಕಾರ್ಯಗಳ ವಿಷಯದಲ್ಲಿ ನೀವು ಮಾಡೋದಿಲ್ಲ. ಆದ ಕಾರಣ ನೀವು ಮನಸ್ಸಾಕ್ಷಿ ಇಲ್ಲದವರಾಗಿ ಜೀವಿಸಲ್ಪಡ್ತೀರಾ. ಯಾಕೆ ಈ ಸಭೆಯನ್ನು ಕುರಿತಾಗಿ ಕರ್ತನ ಹೇಳಲ್ಪಡ್ತಾ ಇದ್ರೆ ಗೊತ್ತಾ? ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗು. ನೀನು ಮೊದಲು ಮಾಡುತ್ತಿದ್ದಂಥ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನೆಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿ ಬಿದ್ದು ಹೋಯಿತು? ನೀನು ಎಲ್ಲಿ ಬಿದ್ದಿದ್ದೀಯಾ? ಈ ಸಭೆ ಎಲ್ಲಿ ಬಿದ್ದು ಹೋಯಿತು ಎಂಬುದಾಗಿ ನೋಡುವುದಾದ್ರೆ ಪ್ರೀತಿಯಲ್ಲಿ ಬಿದ್ದು ಹೋಯಿತು. ಯಾಕಂದ್ರೆ ಈ ಸಭೆ ಬಹಳವಾಗಿ ಪ್ರೀತಿಯಲ್ಲಿದ್ದಂಥ ಸಭೆ, ಪ್ರೀತಿಯಲ್ಲಿ ನಡೆದುಕೊಂಡಂಥ ಸಭೆ. ಆದರೆ ಈ ಕಡೆಯ ದಿನಮಾನಗಳಲ್ಲಿ ಬರುತ್ತಾ ಬರುತ್ತಾ ಹೋಗುವಂಥ ಸಮಯದಲ್ಲಿ ಆ ಸಭೆಯಲ್ಲಿ ಪ್ರೀತಿ ಇಲ್ಲದೆ ಹೋಯಿತು. ಅದನ್ನೇ ಕುರಿತಾಗಿ ಪ್ರಕಟಣೆ 2:4 ದೇವರು ಹೇಳ್ತಾರೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂಬುದಾಗಿ ಹೇಳಿ. ಅಂದರೆ ಮೊದಲು ಈ ಸಭೆಯಲ್ಲಿ ಇದ್ದದ್ದು ಏನು ಗೊತ್ತಾ? ಪ್ರೀತಿ. ಅವರು ಏನನ್ನೇ ಮಾಡುವುದಾದ್ರೂ ಪ್ರೀತಿಯಿಂದ ಮಾಡ್ತಾ ಇದ್ರು. ಒಬ್ಬ ಸೇವಕರು ಅವರ ಬಳಿಗೆ ಬರುವುದಾದ್ರೂ ಪ್ರೀತಿಯಿಂದ ಅವರು ಸೇರಿಸಿಕೊಳ್ತಾ ಇದ್ರು. ಉಪದೇಶಗಳನ್ನು ಪ್ರೀತಿಯಿಂದ ಅವರು ಅಂಗೀಕರಿಸಿಕೊಳ್ತಾ ಇದ್ರು. ದೇವರ ಆಜ್ಞೆಗಳನ್ನು ಪ್ರೀತಿಯಿಂದ ಸಹ ಅವರು ಯಾವಾಗಲೂ ಕೈಗೊಂಡು ನಡೆಯುವವರಾಗಿದ್ರು. ದೇವರ ಉಪದೇಶವನ್ನು ಅವರು ಪ್ರೀತಿಯಿಂದ ಸ್ವೀಕರಿಸಿದರು. ದೇವರ ವಾಕ್ಯಗಳನ್ನು ಪ್ರೀತಿಯಿಂದ ಕೈಗೊಂಡು ನಡೀತಾ ಇದ್ರು. ಅವರು ದೇವರಿಗೆ ಕೊಡುವಂಥ ಸಮಯದಲ್ಲೂ, ದೇವರ ಸಮಕ್ಷಮದಲ್ಲಿ ಕೂಡಿ ಬರುವಂಥ ಸಮಯದಲ್ಲೂ, ಪರಿಶುದ್ಧತೆ ವಿಷಯದ ಎಲ್ಲಾ ವಿಷಯದಲ್ಲೂ ಸಹ ಅವರು ಪ್ರೀತಿಯಿಂದ ಅನುಸರಿಸಿ ನಡೀತಾ ಇದ್ರು. ಆದರೆ ಬರುವಂಥ ದಿನಮಾನಗಳಲ್ಲಿ ಅವರೊಳಗಡೆ ಕೆಲವು ಜನಗಳು ಕೂಡಿಕೊಂಡದರಿಂದ, ತಪ್ಪಾದಂಥ ಕ್ರಿಯೆಗಳು ಬಂದದರಿಂದ, ನಿಕೋಲಾಯಿತರು ಅನ್ನುವಂತಹ ದೇವ ಜನಗಳು ಎಂಬುದಾಗಿ ಹೆಸರನ್ನು ಹೇಳಿಕೊಳ್ಳುವಂತ ಕೆಲವರು ಅಲ್ಲಿ ಬಂದು ಬಿಟ್ರು. ಅವರೆಲ್ಲರೂ ಸಹ ಇವರಲ್ಲಿ ಒಡಕನ್ನು ಉಂಟು ಮಾಡಲ್ಪಟ್ಟರು. ಈ ನಿಕೋಲಾಯಿತರು ನೋಡುವುದಾದ್ರೆ ಇವರು ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯದೇ ಇರುವಂತವರು. ಅದರ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವ ಹಾಗೆ ಅವರ ವೇಷವನ್ನು ಹಾಕಿಕೊಂಡು ಬಂದಂತವರು. ಇವರನ್ನು ಯಾವಾಗಲೂ ಸಹ ದೇವರು ದ್ವೇಷಿಸ್ತಾ ಇದ್ರು, ದೇವರ ಆತ್ಮನು ದ್ವೇಷಿಸ್ತಾ ಇದ್ರು. ಆದರೆ ಈ ಕಾರ್ಯಗಳನ್ನು ನೋಡುವುದಾದರೆ ಈ ಸಭೆಯಲ್ಲಿ ಇದ್ದಂಥವರು ಇವರನ್ನ ದ್ವೇಷಿಸಲ್ಪಟ್ಟ ಪ್ರಕಾರವಾಗಿ ಇತರರು ದ್ವೇಷಿಸಲಿಲ್ಲ. ಈ ಗುಂಪುಗಳಲ್ಲಿ 2 ಗುಂಪಾಯಿತು. ಸಭೆಯಲ್ಲಿ 2 ಗುಂಪುಗಳಾಯಿತು. ಈ ಸಭೆಯಲ್ಲಿ 2 ಗುಂಪುಗಳಾದ್ಮೇಲೆ ಕೆಲವರು ನಿಕೋಲಾಯಿತರ ಬೋಧನೆಗಳನ್ನ ಕೆಲವರು ಸ್ವೀಕರಿಸಿದರು, ಕೆಲವರು ಸ್ವೀಕರಿಸಲಿಲ್ಲ. ಹೀಗೆ ಸ್ವೀಕರಿಸಿದಂಥವರು ಕೆಲವರು, ಸ್ವೀಕರಿಸದೇ ಇದ್ದಂಥವರು ಸಹ ಕೆಲವರು. ಇದರ ಒಳಗಡೆ ಏನು ನಡೀತು ಎಂಬುದಾಗಿ ನೋಡುವುದಾದ್ರೆ ಅವರು ಪ್ರೀತಿಯನ್ನ ಬಿಟ್ಟು ಬಿಟ್ರು. ಏನನ್ನೇ ಮಾಡುವುದಾದ್ರೂ ಸಹ ಈಗ ಸ್ವಾಭಾವಿಕವಾಗಿ ಮಾಡುವವರಾಗಿದ್ರು, ಸಂಪ್ರದಾಯವಾಗಿ ಮಾಡುವವರಾಗಿದ್ರು. ಏನು ಸಭೆ ಆಯ್ಕೂಡೆ ಬರಬೇಕು, ಅದೊಂದು ನಿಯಮ ಅಲ್ವಾ? ದೇವರಿಗೆ ಕೊಡಬೇಕು, ಅದೊಂದು ನಿಯಮ ಅಲ್ವಾ? ದೇವರನ್ನ ಕರಗಳನ್ನು ತಟ್ಟಿ ಆರಾಧಿಸಬೇಕು, ಇದೊಂದು ನಿಯಮ ಅಲ್ವಾ? ಯೇಸುವೆ ಅಪ್ಪ ಆಮೇನ್ ಹಾಲಲು ಎಂಬುದಾಗಿ ಒಂದು ನಿಯಮ ಅಲ್ವಾ? ಹೀಗೆ ಇವೆಲ್ಲವನ್ನ ಒಂದು ಸಂಪ್ರದಾಯವಾಗಿ ತೆಗೆದುಕೊಂಡು ಬಿಟ್ರು. ಇಂದು ನೀವು ದೇವರ ಸಮ್ಮುಖದಲ್ಲಿ ಕೂಡಿ ಬರುವಂತ ಒಂದೊಂದು ದಿನಗಳಲ್ಲೂ ಸಹ, ಒಂದೊಂದು ಸಭಾ ದಿನಗಳಲ್ಲೂ ಸಹ ನೀವು ಕೂಡಿ ಬಂದ ಪ್ರಕಾರವಾಗಿ ಹಿಂದಿರುಗಿ ಹೋಗುತ್ತಾ ಇರುವುದಾದ್ರೆ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಜೀವಿತ ಮರಣಕ್ಕೆ ಹೋಗಲ್ಪಡುತ್ತದೆ ಎಂಬುದಾಗಿ ತಿಳಿದುಕೊಳ್ಳ್ರಿ. ನೀವು ಸಭೆಯಾಗಿ ಕೂಡಿ ಬರುವಂತ ಒಂದೊಂದು ವಾರಗಳಲ್ಲೂ ಸಹ ದೇವರಾತ್ಮನು ನಿಮ್ಮ ಜೊತೆಯಲ್ಲಿ ಮಾತನಾಡಲೇಬೇಕು. ಇಡೀ 6 ದಿನಕ್ಕೆ ಬೇಕಾದಂಥ ಆತ್ಮಿಕ ಆಹಾರವನ್ನು ದೇವರಾತ್ಮನು ಆ ವಾರದ 1 ತಾಸು ಆ 1.5 ತಾಸಿನಲ್ಲಿ ಕರ್ತನು ವಾಕ್ಯದ ಮುಖಾಂತರವಾಗಿ ನಿಮಗೆ ಮಾತನಾಡುವವರಾಗಿ ಇದ್ದಾರೆ. ನೀವು ಸಭೆಯಾಗಿ ಕೂಡಿಕೊಂಡು ಬಂದಂಥ ಸಮಯದಲ್ಲಿ ಬಂದ ಪ್ರಕಾರವಾಗಿ ಹಿಂದಿರುಗಿ ಹೋಗುವುದಾದರೆ ನೀವು ನಿಜವಾಗಿಯೂ ಸಹ ಮನಸ್ಸಾಕ್ಷಿಯನ್ನು ಕೆಡಿಸಿಕೊಂಡವರಾಗಿರುವಂಥ ಕಾರಣ ಕರ್ತ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಲ್ಲ. ಯಾರ ಜೊತೆಯಲ್ಲಿ ದೇವರು ಮಾತನಾಡುವುದಿಲ್ಲ? ಅವರ ವಾಕ್ಯಗಳನ್ನು ಕೈಗೊಂಡು ನಡೆಯದೆ ಇಷ್ಟಾನುಸಾರವಾಗಿ ಜೀವಿಸುವಂಥವರ ಜೊತೆಯಲ್ಲಿ, ಪ್ರೀತಿ ಇಲ್ಲದಂತೆ ಅವರ ಲೋಕದ ಮನುಷ್ಯರ ಹಾಗೆ ಜೀವಿಸುವಂತ ಮನುಷ್ಯನ ಜೊತೆಯಲ್ಲಿ ದೇವರು ಮಾತನಾಡಿತಾನೆ ಏನ್ ಪ್ರಯೋಜನ? ಅಂತ ಸೇವಕರ ಮುಖಾಂತರವಾಗಿ, ಅಂತ ದೇವಜನ ಮುಖಾಂತರವಾಗಿ ದೇವರು ಎಂದಿಗೂ ಕರ್ತನು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ನಾವು ಸೇವಕರು, ಅವರನ್ನು ನಾವು ದೇವಜನ, ದೇವ ಮಕ್ಕಳು ಎಂಬುದಾಗಿ ಹೇಳಲ್ಪಡ್ಬೋದು. ಆದರೆ ನಿಶ್ಚಯವಾಗಿ ದೇವರು ಎಂದಿಗೂ ಸಹ ಅವರು ನನ್ನವರು ಎಂಬುದಾಗಿ ಸ್ವೀಕರಿಸೋದಿಲ್ಲ. ಯಾಕಂದ್ರೆ ಅವರೇ ಹೇಳಿದ್ದಾರಲ್ವಾ, ಸ್ವಾಮಿ ಸ್ವಾಮಿ ಎಂಬುದಾಗಿ ಹೇಳಿ ಆ ದಿನದಲ್ಲಿ ಅನೇಕರು ಸಹ ನನ್ನ ಬಳಿಗೆ ಬರ್ತಾರೆ, ಆದರೆ ಧರ್ಮವನ್ನು ಮೀರಿ ನಡೆಯುವವರು ನಿಮ್ಮ ಗುರುತನ್ನೇ ನಾನು ಗೊತ್ತಿಲ್ಲ, ನಡೆಯಿರಿ ಎಂಬುದಾಗಿ ಹೇಳಿ ಪಿಶಾಚನಿಗೂ ಅವನಿಗೆ ಸಂಬಂಧಪಟ್ಟಂತವರಿಗೂ ಸಹ ಸಿದ್ಧವಾಗಿರುವಂತಹ ಆ ಅಗ್ನಿ ಗುಂಡಿಗೆ ನಾನು ತಳ್ಳಿಬಿಡುವ ಎಂಬುದಾಗಿ ಹೇಳಲ್ಪಡ್ತಾರೆ. ಇಂದು ಯೇಸು ಕರ್ತನು ಈ ರಾತ್ರಿಯ ವೇಳೆಯಲ್ಲಿ, ಈ ಸಂಜೆಯ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಬರುವುದಾದರೆ ನೀವು ಹೇಗೆ ಇರ್ತೀರಾ? ಹೇಗೆ ಕಾಣಿಸಿಕೊಳ್ಳುತ್ತೀರಾ? ನೀವು ಎತ್ತಲ್ಪಡುತ್ತೀರಾ? ನಿಮ್ಮ ಕೊರತೆಗಳಲ್ಲಿ ನೀವು ಬಿದ್ದಿರುವುದಾದರೆ, ಪಾಪದಲ್ಲೇ ಬಿದ್ದಿರುವುದಾದರೆ, ನಿಮ್ಮ ಮನದ ಬಂದ ಹಾಗೆ ನೀವು ಮನದಿಚ್ಛೆಗನುಸಾರವಾಗಿ ಜೀವಿಸುವುದಾದರೆ ನೀವು ಹೇಗೆ ಯೇಸು ಕರ್ತನ ಬಳಿಯಲ್ಲಿ ಹೋಗಲಿಕ್ಕೆ ಸಾಧ್ಯ? ಹಾಗಾಗಿ ಪ್ರೀತಿಯನ್ನು ಅಭ್ಯಾಸ ಮಾಡಿ. ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಿಶ್ಚಯವೇ. ಆದರೆ ನೀವು ಮನ ತಿರುಗಲಿಲ್ಲವಾದರೆ ಅವರಿಗೆ ಏನು ಅನಿವಾರ್ಯವಾಗಿ ತಳ್ಳಿ ಬಿಡುವಂಥ ಸಂಭವ ಖಂಡಿತ ಬರ್ತದೆ. ಯಾಕಂದರೆ ನಮ್ಮ ದೈವರಾಗಿರುವಂಥ ಯೇಸು ಕರ್ತನು ನೀತಿಯುಳ್ಳ ನ್ಯಾಯಾಧಿಪತಿ. ಅವರು
ಎಲ್ಲರಿಗೂ ಸಹ ಒಂದೇ ವಿಧವಾದಂತಹ ತೀರ್ಪನ್ನು ಕೊಡಲಿಕ್ಕೆ ಶಕ್ತರು. ಇವರು ದೇವರ ಮಕ್ಕಳು, ಇವರು ನನ್ನನ್ನು ಆರಾಧಿಸಿದ್ರು, ಸ್ತೋತ್ರಗಳನ್ನು ಸಲ್ಲಿಸಿದ್ರು, ಸ್ವಲ್ಪ ಸಮಯದ ಸಾಕ್ಷಿಗಳನ್ನು ಹೇಳಲ್ಪಟ್ಟರು, ಕೆಲವರಿಗೆ ಸುವಾರ್ತೆಯನ್ನು ಸಾರಿದ್ರು, ಕೆಲವರು ಸಭೆಗಳನ್ನು ನಡೆಸಿದ್ರು, ಅನೇಕರಿಗೆ ದೀಕ್ಷಾ ಸ್ಥಾನ ಕೊಟ್ಟರು. ಆದುದರಿಂದ ಇವರ ತಪ್ಪುಗಳನ್ನು ನಾನು ಕ್ಷಮಿಸಿಬಿಟ್ಟು ಇವರನ್ನ ಪರಲೋಕಕ್ಕೆ ನಾನು ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ ಹೇಳಿ ಯೇಸು ಕರ್ತನನ್ನು ಕ್ಷಮಿಸ್ತಾರೆ ಎಂಬುದಾಗಿ ಹೇಳಿ ನೀವು ಭಾವಿಸಿಕೊಂಡಿದ್ದೀರಾ? ನಿಶ್ಚಯ ಇಲ್ಲ. ಕರ್ತನು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ, ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇರುವಂತಹ ಅವಕಾಶವನ್ನು ಸಮಯವನ್ನು ಉಪಯೋಗಿಸಿಕೊಂಡು ಪಶ್ಚಾತ್ತಾಪದಿಂದಲೂ ಕರ್ತನ ಕಡೆಗೆ ಮನ ತಿರುಗಲ್ಪಟ್ಟು ನಾವು ಕರ್ತನನ್ನು ಪ್ರೀತಿಸುವಂಥ ವಿಷಯದಲ್ಲಿ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ನಿಶ್ಚಯವಾಗಿ ದೇವರಾಗಿರುವಂಥ ಕರ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಗಳನ್ನು ದೂರ ಮಾಡಲ್ಪಟ್ಟು ನೂತನ ಮನಸ್ಸನ್ನು, ನೂತನ ಸ್ವಭಾವಗಳನ್ನು ಅವರು ಉಂಟು ಮಾಡುವವರಾಗಿ ಇದ್ದಾರೆ. ಹೌದು, ಅವರು ನೂತನ ಮನಸ್ಸನ್ನು ಕೊಡಲಿಕ್ಕೆ ಶಕ್ತನಾಗಿರುವಂಥ ದೇವರು. ಇದನ್ನು ಹೇಗೆ ಕೊಡಲ್ಪಡ್ತಾರೆ ಎಂಬುದಾಗಿ ನೀವು ಹೇಳ್ತೀರಾ? ಇದೇ ಯೆಹೆಜ್ಕೇಲ ಬರೆದ ಪ್ರವಾದನ ಪುಸ್ತಕದಲ್ಲಿ 36ನೇ ಅಧ್ಯಾಯದಲ್ಲಿ ಸಹ ದೇವರು ಹೀಗೆ ಹೇಳಲ್ಪಡ್ತಾರೆ. ಯೆಹೆಜ್ಕೇಲ 36:26 ನೀವು ಓದಿಕೊಳ್ಳ್ರಿ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ ದೇವರು ಹೇಳ್ತಾರೆ. ಹೌದು, ನೂತನ ಮನಸ್ಸನ್ನು ದೇವರು ಕೊಡಲಿಕ್ಕೆ ಶಕ್ತರು. ಆದರೆ ನಾವು ಕರ್ತನ ಸಮ್ಮುಖದಲ್ಲಿ ಜಜ್ಜಲ್ಪಟ್ಟವರಾಗಿ, ಕರ್ತನ ಸಮ್ಮುಖದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡವರಾಗಿ ನಾವು ತಿರುಗಿಕೊಳ್ಳಬೇಕು. ಮನ ತಿರುಗುವಂಥ ಸಮಯದಲ್ಲಿ ನಿಶ್ಚಯವಾಗಿ ಕರ್ತನಾದ ದೇವರು ನೂತನ ಮನಸ್ಸನ್ನು ಕೊಡಲ್ಪಟ್ಟು ನಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸ್ತಾರೆ. ಕಲ್ಲಾಗಿರುವಂತಹ ಹೃದಯವನ್ನು ತೆಗೆದು ಹಾಕಲ್ಪಟ್ಟು ಮೃದುವಾದ ಹೃದಯನ ಜೋಡಿಸಲ್ಪಡ್ತಾರೆ. ಆ ಹೃದಯದಲ್ಲಿ ನಾವು ದೇವರನ್ನು ಅನುಭವಿಸಬಹುದು, ದೇವರ ವಾಕ್ಯಗಳ ಅನುಸಾರವಾಗಿ ನಡೆಯಬಹುದು, ದೇವರು ನಮ್ಮನ್ನು ಮೆಚ್ಚುವ ಹಾಗೆ ನಾವು ನಡೆದುಕೊಳ್ಳಲ್ಪಟ್ಟು ಆತನ ಮಹಿಮಾ ರಾಜ್ಯದಲ್ಲಿ ಸೇರಲ್ಪಡಬಹುದು. ಇದಕ್ಕೋಸ್ಕರವಾಗಿ ನಾವು ಮನಸ್ಸಾಂತರ ಪಡಬೇಕು, ಪಶ್ಚಾತ್ತಾಪ ಪಡಬೇಕು. ಮನಸ್ಸಾಂತರವನ್ನು ಪಡಲ್ಪಟ್ಟಂಥ ವ್ಯಕ್ತಿ ಎಂದಿಗೂ ಸಹ ಪಾಪ ಮಾಡಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಏನು ನೀವು ಹೇಳ್ತಾ ಇದ್ರೆ ಪಾಪವಿಲ್ಲದಂತೆ ಜೀವಿಸಲಿಕ್ಕೆ ಸಾಧ್ಯವೆಂಬುದಾಗಿ ಹೇಳಿದ್ರಾ? ಹೌದು, ಯಾಕೆ ಸಾಧ್ಯವಿಲ್ಲ? ಯೇಸು ಕರ್ತನ ಪಾಪವುಳ್ಳವರಾಗಿ ಅವರು ಪಾಪವಿಲ್ಲದವರಾಗಿ ಅವರು ಜೀವಿಸಲ್ಪಟ್ಟಲ್ವಾ? ಸಕಲದ ವಿಷಯದಲ್ಲೂ ಸಹ ಅವರು ನಮಗೆ ಮಾದರಿಯನ್ನು ತೋರಿಸಿದರಲ್ವಾ? ದೇವರು ನಮಗೆ ಸಾಧ್ಯವಾಗದೇ ಇರುವಂಥ ಆಜ್ಞೆಗಳನ್ನು ಕೈಗೊಂಡು ಕೊಡಲ್ಪಟ್ಟಿದವರಾಗಿದ್ದಾರಾ? ವಾಕ್ಯ ಹೇಳಲ್ಪಡ್ತಾರಲ್ವಾ? ನಾನು ಪರಿಶುದ್ಧನಾಗಿರುವ ಪ್ರಕಾರವಾಗಿ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ ಹೇಳಿ. ಪರಿಶುದ್ಧತೆ ಇಲ್ಲದಂತೆ ಯಾರೂ ಸಹ ದೇವರ ಸಮ್ಮುಖದಲ್ಲಿ ಕಾಣಲಿಕ್ಕಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೀವು ಆಧಾರಕ್ಕೆ ದೂರವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ತಾನು ಹೇಳಲ್ಪಡುತ್ತದೆ. ದೇವರು ಪರಿಶುದ್ಧನಾಗಿರುವ ಪ್ರಕಾರವಾಗಿ ನಾವು ಪರಿಶುದ್ಧರಾಗಿರಬೇಕು. ಇದು ಅದು ಈ ಕಾಲದಲ್ಲಿ ಸಾಧ್ಯವೆಂಬುದಾಗಿ ನೀವು ಹೇಳ್ತಿರ್ತೀರಾ? ಸಾಧ್ಯವಾಗದೇ ಇರುವಂಥ ಕಾರ್ಯಗಳನ್ನು ದೇವರಾಗಿರುವಂಥ ಯೇಸು ಕರ್ತನ ನಮಗೆ ಹೇಳಲ್ಪಡ್ತಾರಾ? ಎಲ್ಲವೂ ಸಾಧ್ಯ, ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ. ನೀವು ನಂಬಿಕೊಂಡು ಜೀವಿಸುವುದಾದರೆ, ನೀವು ಯೇಸು ಕರ್ತನನ್ನೇ ಹೊಂದಿಕೊಂಡು ಜೀವಿಸುವುದಾದರೆ ಪರಿಶುದ್ಧವಾಗಿ ಪಾಪವಿಲ್ಲದವರಾಗಿ ಜೀವಿಸಬಹುದು. ಇದು ಖಂಡಿತ ಸಾಧ್ಯ. ಕರ್ತನ ಅದನ್ನು ನಿಮಗೆ ಕೊಡಲಿಕ್ಕೆ ಶಕ್ತನು. ಆದರೆ ನೀವು ಮನಸ್ಸನ್ನು ಕರ್ತನ ಕಡೆಗೆ ಒಪ್ಪಿಸಿಕೊಡಬೇಕು. ಅವರು ಎಂದಿಗೂ ಸಹ ಬದಲಾಗದೇ ಇರುವಂಥವರು, ಎಂದಿಗೂ ಸಹ ಮಾರ್ಪಡದೇ ಇರುವಂಥ ದೇವರು. ಅದನ್ನೇ ಕುರಿತಾಗಿ ಇಬ್ರಿಯ 13:8 ಹೇಳಲ್ಪಡ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇವತ್ತು ನಿರಂತರವಾಗಿ ಇದ್ದ ಹಾಗೆ ಇರುವನು. ಯಾವಾಗಲೂ ಸಹ ನಿನ್ನೆ ಇವತ್ತು ನಾಳೆ ನಿರಂತರವಾಗಿ ಯೇಸು ಕರ್ತನ ಬದಲಾಗಿ ಹೋಗುವುದಂಥ ದೇವರಲ್ಲ. ನಿಮ್ಮ ವಿಷಯದಲ್ಲೂ ಸಹ ಅವರು ಬದಲಾಗುವುದಿಲ್ಲ. ನಿಮ್ಮನ್ನು ಪ್ರೀತಿಸಿದ್ದಾರೆ, ಖಂಡಿತವಾಗೂ ಪ್ರೀತಿಸ್ತಾ ಇದ್ದಾರೆ. ಎಲ್ಲಿ ತನಕವಾಗಿ ನಿಮ್ಮನ್ನು ನೀವು ಮರಣಿಸುವ ತನಕವಾಗಿ ಸಹ ಪ್ರೀತಿಸ್ತಾ ಇದ್ದಾರೆ. ಆದರೆ ಆ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅವರನ್ನು ನೀವು ಸಂತೋಷಪಡಿಸುವಂಥ ಜೀವಿತವನ್ನು ಜೀವಿಸ್ತಾ ಇದ್ದೀರಾ? ಅಥವಾ ಆ ಪ್ರೀತಿಯನ್ನು ನೀವು ದುರುಪಯೋಗ ಪಡಿಸಿಕೊಂಡು ಪಾಪದ ಮೇಲೆ ಪಾಪವನ್ನು ಮಾಡಿ ಇಷ್ಟ ಬಂದ ಹಾಗೆ ಜೀವಿಸಲ್ಪಟ್ಟು ಸಭೆಗಳಲ್ಲಿ ಒಡಕನ್ನು ಮಾಡಿ ಸೇವಕರನ್ನು ಸಹ ನಿರಾಕರಿಸಲ್ಪಟ್ಟು ನಿಮಗೆ ಕೊಡಲ್ಪಟ್ಟಂಥ ಸಭೆಯನ್ನು ಪಾಲಿಸದ ಹಾಗೆ ದೇವ ಜನಗಳನ್ನು ದುಃಖಪಡಿಸಿ ಇತರರನ್ನು ಮನನೋಯಿಸಲ್ಪಟ್ಟು ಜೀವಿಸುವಂಥ ಜೀವಿತ ಯಾವೊಬ್ಬ ಸೇವಕನಾಗಲಿ, ಯಾವೊಬ್ಬ ಸೇವಕಿಯಾಗಲಿ, ಯಾವೊಬ್ಬ ದೇವ ಮಗನಾಗಲಿ, ದೇವ ಮಗಳಾಗಿ ಈ ರೀತಿಯಾದಂಥ ಕಾರ್ಯಗಳನ್ನು ನೀವು ಮಾಡುವುದಾದರೆ ನಿಮ್ಮಲ್ಲಿ ದೇವರಾಗಿರುವಂಥ ಕರ್ತನ ಸಂತೋಷ ಪಡುವುದಿಲ್ಲ. ದೇವರಾತ್ಮನ ದುಃಖ ಪಡ್ತಾರೆ, ಮನನೊಂದುಕೊಳ್ಳಲ್ಪಡ್ತಾರೆ. ಎಷ್ಟು ದಿನದ ತನಕವಾಗಿ ನೀವು ದೇವರಾತ್ಮನನ್ನು ದುಃಖಪಡಿಸ್ತೀರಾ? ಎಷ್ಟು ದಿನದ ತನಕವಾಗಿ ದೇವರಾತ್ಮನನ್ನು ನೀವು ಮೌನವಾಗಿ ಇರಲಿಕ್ಕಾಗಿ ಕಟ್ಟಿ ಹಾಕಲ್ಪಡ್ತೀರಾ? ನಿಮ್ಮ ಸ್ವಭಾವಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ನಡವಳಿಕೆಗಳು, ನಿಮ್ಮ ಒಳಗಡೆ ದೇವರಾತ್ಮನು ಮಾತನಾಡದ ಹಾಗೆ ದೇವರಾತ್ಮನನ್ನು ಮನನೊಯಿಸಲ್ಪಟ್ಟವರಾಗಿದ್ದೀರಾ? ದೇವರಾತ್ಮನ ಮೌನವಾಗಿರುವ ಹಾಗೆ ನಿನ್ನ ಸ್ವಭಾವ ಎಷ್ಟು ದುಶ್ಚಟವಾಗಿ ಮಾರ್ಪಾಡಾಗಲ್ಪಟ್ಟಿದೆ. ನೀನು ಆಲೋಚನೆ ಮಾಡು. ನಿನ್ನನ್ನು ಉಪದೇಶಿಸಲಿಕ್ಕೂ, ನಿನ್ನನ್ನು ನಡೆಸಲಿಕ್ಕೂ, ನಿಮ್ಮನ್ನು ಸತ್ಯದಲ್ಲಿ ಸೇರಿಸಲಿಕ್ಕೂ, ಯೇಸು ಕರ್ತನ ಸಮಕ್ಷಮದಲ್ಲಿ ಕುಳ್ಳಿರಿಸಲಿಕ್ಕೂ ಮಾತ್ರವಲ್ಲದೆ ಯೇಸು ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ಈ ಲೋಕದಲ್ಲಿ ಜೀವಿಸಲ್ಪಡಲಿಕ್ಕಾಗಿಯೂ ನಿಮ್ಮಲ್ಲಿ ಅದ್ಭುತ ಸೂಚಕ ಕಾರ್ಯಗಳನ್ನು ನಿಮ್ಮ ಕೈಗಳ ಮುಖಾಂತರವಾಗಿ ಮಾಡಲ್ಪಟ್ಟು ಪ್ರವಾದನೆಗಳನ್ನು ಹೇಳಿಸಲ್ಪಟ್ಟು ಮುಂದಾಗುವಂಥ ಸಂಗತಿಗಳನ್ನು ಈಗಲೇ ತಿಳಿಸಲ್ಪಡಲಿಕ್ಕೋಸ್ಕರವಾಗಿ ಪವಿತ್ರಾತ್ಮನಾದ ದೇವರು ನಿಮ್ಮೊಳಗಡೆ ಯೇಸು ಕರ್ತನ ಮುಖಾಂತರವಾಗಿ ಕೊಡಲ್ಪಟ್ಟಿದ್ದಾರೆ. ಆ ಪವಿತ್ರಾತ್ಮನ ಸ್ವರಕ್ಕೂ ಸಹ ನೀವು ಕಿವಿಗೊಡದ ಹಾಗೆ ಜೀವಿಸಲ್ಪಡ್ತಾ ಇದೆಯಲ್ಲ. ಎಷ್ಟು ದಿವಸ ತನಕವಾಗಿ ಈ ಮರೆಮಾಚಲ್ಪಟ್ಟಂತ ವೇಷದ ಜೀವಿತವನ್ನು ನೀನು ಜೀವಿಸಲ್ಪಡ್ತೀಯ. ಕರ್ತನ ನಿಶ್ಚಯವಾಗಿ ಒಡೆಯಲ್ಪಡ್ತಾರೆ. ಮನ ತಿರುಗು, ಕರ್ತನ ಕಡೆಗೆ ಮನ ತಿರುಗಲ್ಪಡು. ಉಪದೇಶವನ್ನ ಮಾರ್ಪಡಿಸಬೇಡ.
ನಿನ್ನ ಇಷ್ಟ ಬಂದ ಪ್ರಕಾರವಾಗಿ ಉಪದೇಶವನ್ನು ತಿರುಚಿಕೊಳ್ಳಬೇಡ. ನಿನಗೆ ಮಾತ್ರ ದೇವರು ಪ್ರೀತಿ ಉಳ್ಳವರು, ಇತರರಿಗೆ ನ್ಯಾಯ ತೀರ್ಪು. ನಿನಗೆ ಮಾತ್ರ ದೇವರು ಒಳ್ಳೆಯವರು, ಇತರರನ್ನು ದೇವರು ಒಡೆಯುವಂಥವನು. ಈ ರೀತಿಯಲ್ಲಿ ನೀನು ನಿನ್ನ ಇಷ್ಟಾನುಸಾರವಾಗಿ ಜೀವಿಸಿಕೊಂಡು ದೇವರ ವಾಕ್ಯಗಳನ್ನು ನೀನು ಕಲಬೆರಕೆಯನ್ನು ಮಾಡುವುದಾದರೆ ನಿಶ್ಚಯವಾಗಿ ಪ್ರೀತಿಯ ದೇವ ಮಗನೇ, ಮಗಳೇ, ಸೇವಕನೇ, ನಿಶ್ಚಯವಾಗಿ ದೇವರು ನಿನ್ನನ್ನು ಒಡೆಯಲ್ಪಡ್ತಾರೆ. ಮನ ತಿರುಗು. ನೀನು ಎಲ್ಲಿ ಬಿದ್ದು ಹೋಗ್ಬಿಟ್ಟಿದ್ಯಾ? ಎಲ್ಲಿ ಹೋಯಿತು ನಿನ್ನ ಪ್ರೀತಿ? ಎಲ್ಲಿ ಹೋಯಿತು ನಿನ್ನ ತ್ಯಾಗ? ಎಲ್ಲಿ ಹೋಯಿತು ನಿನ್ನ ಆ ತಾಳ್ಮೆ? ಎಲ್ಲಿ ಹೋಯಿತು ನೀನು ದೇವರಿಗೆ ಉದಾರವಾಗಿ ಕೊಡುತ್ತಿದ್ದಂತಹ ಕಾರ್ಯಗಳು? ಎಲ್ಲಿ ಹೋಯಿತು ನೀನು ದೇವರನ್ನು, ನಿನ್ನ ಸಭಾಪಾಲಕರನ್ನ, ಸಭೆಯನ್ನು ಪ್ರೀತಿಸಲ್ಪಟ್ಟಂಥ ಜೀವಿತ? ಇವತ್ತು ನಿನ್ನ ಸಭೆಯಲ್ಲಿ ನಂಬಿಗಸ್ತನಾಗಿದೆಯಾ? ದೇವರಿಗೆ ನಂಬಿಗಸ್ತನಾಗಿದೆಯಾ? ನಿನಗೆ ಕೊಡಲ್ಪಟ್ಟಂಥ ಸಭಾಪಾಲಕನಿಗೆ, ಸೇವಕರಿಗೆ ನಂಬಿಗಸ್ತನಾಗಿದೆಯಾ? ಇಂದು ಪ್ರೀತಿಯ ದೇವ ಸೇವಕನೇ, ನಿಮಗೆ ದೇವರು ನಿಮ್ಮನ್ನು ನಂಬಿ ಕೊಡಲ್ಪಟ್ಟಂಥ ಸಭೆಗೆ ನಂಬಿಗಸ್ತನಾಗಿದೆಯಾ? ನಿನಗೆ ನಂಬಿ ಕೊಡಲ್ಪಟ್ಟಂತಹ ಕುರಿಮರಿಗಳನ್ನು ನೀವು ನಿಜವಾಗಿಯೂ ಸಹ ದೇವರಿಗೆ ಮೆಚ್ಚುಗೆಯಾಗಿ ನೀನು ಪಾಲನೆ ಮಾಡ್ತಾ ಇದೆಯಾ? ಪ್ರೀತಿಯ ದೇವ ಜನವೇ, ದೇವ ಮಗಳೇ, ಮಗನೇ, ನಿನ್ನಾಗಿ ಕೊಡಲ್ಪಟ್ಟಂಥ ದೇವರು ಕೊಡಲ್ಪಟ್ಟಂಥ ಕುರುಬನನ್ನು ನೀನು ಪ್ರೀತಿಸ್ತಾ ಇದೆಯಾ? ಅವರಿಗೆ ನೀನು ವಿಧೇಯರಾಗಿ ನಡೆದುಕೊಳ್ತಾ ಇದೆಯಾ? ಇಲ್ಲವಾದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಪ್ರಾರಂಭದಲ್ಲಿ ನೀನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದೆಯೋ, ಪ್ರಾರಂಭದ ಪ್ರೀತಿ, ಪ್ರಾರಂಭದ ವಿಧೇಯತೆ, ಪ್ರಾರಂಭದ ಕಾರ್ಯಗಳನ್ನು ಮರಳಿ ಹೊಂದಿಕ್ಕು. ನೀನು ಅಲ್ಲಿ ಬಿದ್ದು ಹೋಗಿದೆಯಾ, ಅಲ್ಲಿಂದ ನೀನು ಪ್ರಾರಂಭಿಸು ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ. ಹಾಗಾಗಿ ಕರ್ತನ ಕಡೆಗೆ ಮನದಿರುಗು. ಕರ್ತನ ಕಡೆಗೆ ಮನದಿರುಗುವುದಾದರೆ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಉಪಯೋಗಿಸುವವರಾಗಿ ಇದ್ದಾರೆ. ಇಲ್ಲವಾದರೆ ದೇವರಾಗಿರುವಂಥ ಕರ್ತನು ಹೇಳ್ತಾರೆ, ದೀಪ ಸ್ತಂಭವನ್ನು ನಾನು ತೆಗೆದು ಬಿಡುತ್ತೇನೆ ಎಂಬುದಾಗಿ ಹೇಳಿ. ಆ ದೀಪ ಸ್ತಂಭ ಅಂದರೆ ಯಾರು ಗೊತ್ತಾ? ನೀನು ಕರ್ತನಿಗೆ ಉರಿಯದೇ ಇರುವುದಾದರೆ, ನೀನು ಕರ್ತನಿಗೆ ಪ್ರಕಾಶವಾಗಿ, ನೀನು ಕರ್ತನಿಗೆ ಸಾಕ್ಷಿ ಉಳ್ಳವನಾಗಿ ಇಲ್ಲವಾದರೆ ನಿಮ್ಮನ್ನು ಹೇಗೆ ದೇವರು ನಿಲ್ಲಿಸಲಿಕ್ಕೆ ಸಾಧ್ಯ? ತೆಗೆದು ಬಿಡಲ್ಪಡ್ತಾರೆ. ನಿಮ್ಮಿಂದಾಗಿ ಅನೇಕ ಜನಗಳು ನಾಶವಾಗುವುದಕ್ಕಿಂತ, ನಿಮ್ಮಿಂದಾಗಿ ಅನೇಕ ಜನಗಳು ತಪ್ಪಿ ಹೋಗೋದಕ್ಕಿಂತ, ನಿಮ್ಮ ಸಾಕ್ಷಿಯಿಂದಾಗಿ ದೇವರ ನಾಮ ದೂಷಣೆಗೊಳಗಾಗೋದಕ್ಕಿಂತ ನೀವು ಇಲ್ಲದೇ ಇರುವಂಥದ್ದೇ ಒಳ್ಳೆಯದಲ್ವಾ? ಆದರೆ ದೇವರು ಅಷ್ಟು ಕಠಿಣವುಳ್ಳಂಥ ದೇವರಲ್ಲ. ಈಗ ನಿನ್ನ ಕೂಡ ಮಾತನಾಡ್ತಾ ಇದ್ದಾರೆ, ನೀನು ಮನ ತಿರುಗುವುದಾದರೆ ದೇವರಾಗಿರುವಂಥ ಯೇಸು ಕರ್ತನು ತಿರುಗಿ ನಿಮ್ಮನ್ನು ದೀಪಸ್ತಂಭವಾಗಿ, ಬಹಳವಾಗಿ ಉರಿಯಲಿಕ್ಕೂ ಉಪಯೋಗವಾಗಲಿಕ್ಕೂ ಉಪಯೋಗಿಸಲ್ಪಡ್ತಾರೆ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ದೇವರಾಗಿರುವಂಥ ಯೇಸುವೆ, ಈ ಸಂಜೆ ವೇಳೆಯಲ್ಲಿ ನಮ್ಮ ಒಬ್ಬೊಬ್ಬರು ಕೂಡ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರಂಭದ ಪ್ರೀತಿ, ಪ್ರಾರಂಭದ ಪ್ರಾರ್ಥನೆ, ಪ್ರಾರಂಭದ ಪರಿಶುದ್ಧತೆ, ಪ್ರಾರಂಭದ ಕೊಡುವಿಕೆ, ಪ್ರಾರಂಭದಲ್ಲಿದ್ದಂಥ ತಾಳ್ಮೆ, ಪ್ರಾರಂಭದಲ್ಲಿ ನಿಮ್ಮ ವಿಷಯದಲ್ಲಿದ್ದಂಥ ಆಸಕ್ತಿಗಳೆಲ್ಲವನ್ನು ಸ್ವಾಮಿ ಮರಳಿ ನಾವು ಹೊಂದಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸಿ ಜೀವಿಸಲಿಕ್ಕಾಗಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮನ್ನು ನೀವು ಆಶೀರ್ವಾದ ಮಾಡಿ ನಡೆಸಿ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ಕೂಡಿ ಬಂದಂಥ ಒಬ್ಬೊಬ್ಬರನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮ ಕೂಡ ಮಾತನಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ನಿಶ್ಚಯವಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡಿರುವುದಾದರೆ ಕರ್ತನಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳ್ರಿ. ನಿಮ್ಮನ್ನು ಕರ್ತನು ಕ್ಷಮಿಸಲ್ಪಟ್ಟು ತಿರುಗಿ ನಿಮ್ಮನ್ನು ಸ್ವೀಕರಿಸಿ ನಿಮ್ಮನ್ನು ಬಲವಾಗಿ ಉಪಯೋಗಿಸಲ್ಪಡ್ತಾರೆ. ನಿಮ್ಮ ಕೂಡ ದೇವರು ಮಾತನಾಡಿರುವುದಾದರೆ ಇತರರಿಗೆ ಈ ಸಂದೇಶವನ್ನು ನೀವು ಕಳುಹಿಸಲ್ಪಡ್ರಿ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೆ, ನಿಮ್ಮ ಪರಿಸ್ಥಿತಿಗಳು ಎಂಥ ಸ್ಥಿತಿಗಳಿರುವುದಾದರೂ ಸಹ ನಿಮಗೆ ಪ್ರಾರ್ಥನೆ ಬೇಕೆಂಬುದಾದರೆ ನಮಗೋಸ್ಕರವಾಗಿ ನಮ್ಮ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂಥ ಫೋನ್ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ನಾವು ನಿಜವಾಗಿ ಸಹ ಆಸಕ್ತಿ ಉಳ್ಳವರಾಗಿ ಇರ್ತೇವೆ. ಮಾತ್ರವಲ್ಲದೆ ನೀವು ನಮಗೋಸ್ಕರವಾಗಿಯೂ ದೇವರು ನಮ್ಮನ್ನು ನಂಬಿಕೊಡಲ್ಪಟ್ಟಂಥ ಸೇವೆಯನ್ನು ನಾವು ಮಾಡಲಿಕ್ಕೋಸ್ಕರವಾಗಿಯೂ ಸಹ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿರುವುದಾದರೆ ಮತ್ತೊಂದು ವಾರದಲ್ಲಿ ನಾವು ಕಾಣಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.